ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ಬೀದರ್ನ ಹುಮನಾಬಾದಲ್ಲಿ ಕೆಮಿಕಲ್ ಫ್ಯಾಕ್ಟರಿಗಳ ಅವಾಂತರ ಹೆಚ್ಚಾಗ್ಬಿಟ್ಟಿದೆಯಂತೆ. ಹಾಗಾಗಿ ಅಲ್ಲಿನ ಸ್ಥಳೀಯರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಹಾಗಾದ್ರೆ ಕೆಮಿಕಲ್ ಕಾರ್ಖಾನೆಗಳಿಂದ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ, ಅವಾಂತರ ಆಗ್ತಾ ಇದೆ ಬೀದರ್ನ ಹುಮನಾಬಾದ್ನಲ್ಲಿ ಅನ್ನೋದ್ರ ಡೀಟೇಲ್ಸ್ ಇದು. ಫ್ಯಾಕ್ಟರಿ ಕೆಮಿಕಲ್ನಿಂದ ವಿಷವಾದ ಗುರುಗಂಗಾ ಹಳ್ಳ, ಕೈಗಾರಿಕಾ ಪ್ರದೇಶಗಳಲ್ಲಿನ ಫ್ಯಾಕ್ಟರಿಗಳಿಂದ ಮತ್ತೊಂದು ಅವಾಂತರ ಸೃಷ್ಟಿಯಾಗಿದ್ದು, ಫ್ಯಾಕ್ಟರಿಗಳಿಂದ ಹೊರಬಿಟ್ಟ ಕೆಮಿಕಲ್ ತ್ಯಾಜ್ಯ ಗುರುಗಂಗಾ ಹಳ್ಳದಲ್ಲಿ ಸಂಗ್ರಹ ಆಗ್ತಾ ಇದೆಯಂತೆ. ಕೆಮಿಕಲ್ ತ್ಯಾಜ್ಯ ಹೊರಬಿಡ್ತಾ ಇರುವ ಕಂಪನಿಗಳ ವಿರುದ್ಧ ಜನರ ಆಕ್ರೋಶ ವ್ಯಕ್ತವಾಗ್ತಾ ಇದ್ದು, ಮಾಣಿಕ್ ನಗರದಲ್ಲಿರೋ ಐತಿಹಾಸಿಕ ಗುರುಗಂಗಾ ಹಳ್ಳದಲ್ಲಿ ಕೆಮಿಕಲ್ ನೀರು ಸಂಗ್ರಹ ಆಗಿದೆ. ಹಳ್ಳದಲ್ಲಿನ ನೀರು ಕುಡಿದು ಪ್ರಾಣ ಬಿಟ್ಟಿದ್ದಾರಂತೆ. 10 ಜಾನುವಾರುಗಳು ಪ್ರಾಣ ಬಿಟ್ಟಿದೆಯಂತೆ. ಇತ್ತ ಜನರಿಗೂ ಚರ್ಮ ರೋಗ, ಕ್ಯಾನ್ಸರ್ ಸೇರಿದಂತೆ ಕೆಲ ರೋಗಗಳ ಆತಂಕ ಕಾಡ್ತಾ ಇದೆ. ವಿಷಕಾರಿ ಕೆಮಿಕಲ್ನಿಂದ ಕಪ್ಪು ಬಣ್ಣಕ್ಕೆ ತಿರುಗಿಬಿಟ್ಟಿದೆ ಗುರುಗಂಗಾ ಹಳ್ಳದ ನೀರು. ಗುರುಗಂಗಾ ಹಳ್ಳ ಉಳಿವಿಗಾಗಿ ಗುರುಗಂಗಾ ಉಳಿಸಿ ಅಭಿಯಾನವನ್ನ ಶುರು ಮಾಡಲಾಗಿದೆ. ಕೆಮಿಕಲ್ ನೀರಿನಿಂದ ಸುತ್ತಮುತ್ತಲ ಗ್ರಾಮಗಳ ಅಂತರ್ಜಲಕ್ಕೂ ಕೂಡ ಆತಂಕ ಎದುರಾಗಿದ್ದು, ಹಳ್ಳದ ನೀರು ಕಾರಂಜ ಜಲಾಶಯ ಸೇರೋದು ಮತ್ತಷ್ಟು ಆತಂಕಕ್ಕೀಡು ಮಾಡಿದೆ. ಕೆಮಿಕಲ್ ಫ್ಯಾಕ್ಟರಿಗಳನ್ನ ಬಂದ್ ಮಾಡಬೇಕು, ಜನರ ಜೀವ ಉಳಿಸಬೇಕು ಅಂತ ಜನ ಈಗ ಅಭಿಯಾನವನ್ನ ಕೈಗೆತ್ತಿಕೊಂಡಿದ್ದಾರೆ. ಪ್ರಾರಂಭ ಆಗಿನ ಒಂದು 15 ವರ್ಷದ ಹಿಂದೆ ಒಳ್ಳೆಯ ರೀತಿಯಲ್ಲಿ ಇತ್ತಿದ್ದು. ಯಾಕಂದರೆ ಇಲ್ಲೆಲ್ಲ ಜನ ಸ್ನಾನ ಮಾಡ್ತಿದ್ರು, ಗುಂಡ ಹೊಡೆದು ನೀರು ಕುಡಿತಾಯಿದ್ರು. ನಾವೆಲ್ಲ ಕಣ್ಣಲ್ಲಿ ನೋಡಿದ್ದೀವಿ. ಇಲ್ಲಿ ಇದು ಭಾಳ ಶುದ್ಧ ಬರ್ತಕ್ಕಂಥ ನೀರು. ಇವೇನು ಫ್ಯಾಕ್ಟ್ರಿಗಳಾಗಿದ ಮೇಲೆ ಏನಂದ್ರೆ ಸುಮಾರು ಈಗ ರಾಜಕೀಯ ಕಾಂಗ್ರೆಸ್ಸು BJP ಯಾವ ಪಕ್ಷಗಳು ಇರ್ಬೋದು, ಆದರೆ ಇಂಡಸ್ಟ್ರಿಯಲ್ ಏರಿಯಾದಾಗ ಇಂಡಸ್ಟ್ರಿಯಲ್ ಮಾಡಿದ ಮೇಲೆ ಇದು ಕೆಟ್ಟದ್ದು ಬರ್ತಕ್ಕಂಥದ್ದು ಇದೆಲ್ಲ ಬೇರೆ ಕಡೆ ಸಪ್ಲೈ ಮಾಡ್ತಿದ್ದರು. ನನಗೆ ಅನಿಸಿದ ಮಟ್ಟಿಗೆ ಇದು ಹೆಂಗೋ ಬೇರೆ ಕಡೆ ಹೋಗಿ ಇಲ್ಲಿ ಬರಲಾರ್ದಂಗೆ ನೋಡ್ಕೋತಾ ಇದ್ದರು ಯಾರೋ ಕಾರ್ಖಾನೆಯವರು. ಅದು ಇತ್ತೀಚಿನ ದಿನಗಳಲ್ಲಿ ಏನಂದ್ರೆ ಇವತ್ತೇನಪ್ಪ ಅಂದ್ರೆ ಈ ಗುರು ಗಂಗಾ ನದಿಯಲ್ಲಿ ಏನಂದ್ರೆ ಬಂದು ಇವತ್ತು ನಾಗರಂಜಕ್ಕೆ ಸೇರಿ ನಾಗರಂಜದಿಂದ ಆಂಧ್ರ ಪ್ರದೇಶ ಮತ್ತು ಮಹಾರಾಷ್ಟ್ರಕ್ಕೆ ಹೋಗಿ ಕೂಡ ಇದು ಆರೋಗ್ಯ ಕೆಡ್ತಕ್ಕಂಥ ಒಂದು ಪರಿಸ್ಥಿತಿ ಉದ್ಭವ ಆಗಿದೆ. ಎಲ್ಲ ದನಗಳು 10-12 ದನಗಳು ಇಟ್ಟಿವಿ ಸರ್. ಅವು ಏನು ತೆಗೆದಾಕ್ಬೇಕಂತ ಈಗ ಕಟಗುರಿ ಕೊಟ್ಟೆ ಹಾಕಿದ್ದೀವಿ ಸರ್. ಇದ್ದಿಂದ ಏನಾರ ಅದು ಏನೋ ನೀರು ಕೊಂಡಿ ಏನಾರ ಅಂದು ದನಗಳು ಸತ್ತೋಗಿ ಈಗ 2 ದನಗಳು ಸತ್ತೋಗಿವೆ ಸರ್. ಅವು 10-12 ದನಗಳು ಇಟ್ಟಿದ್ದೇವೆ ಸರ್ ನಾವು. ಅದು ಕೆಮಿಕಲ್ ನೀರು ಕೊಂಡಿ ಏನಾರ ಅಂದ್ರೆ ನಾವು ಮೈಸ್ಲಾಕ್ ಬಿಟ್ಟಿದ್ದೇವೆ ಸರ್. ಮೈಲಾಕ್ ಬಿಟ್ಟಿದ ಕೆಮಿಕಲ್ ನೀರು ಕೊಂಡವ ಗೊತ್ತಿಲ್ಲ ಸರ್. ಅವು ಎಲ್ಲ 2 ದನಗಳು ಜಾಗದ ಮೇಲೆ ಔಟ್ ಆಗ್ಯಾವ ಸರ್. ಅವು ಎಷ್ಟಕ್ಕಿದ್ದು ಭಾಳ 60,000 ರೂಪಾಯಿ ಒಂದೊಂದು ದನಗಳು ಸತ್ತು ಬಿಟ್ಟವ ಸರ್. ಯಾವ್ದು ಹಿಂಗಾದ್ರೆ ಎಲ್ಲ ಸಮಸ್ಯೆ ಅದ, ಇವೆಲ್ಲ ಸಾಯ್ತಾವ. ಇವು ಎಲ್ಲ ಸಾಯ್ತಾವ ಸರ್. ಇದು ಏನಾರ ಕೆಮಿಕಲ್ ಬಂದ್ ಮಾಡ್ಬೇಕು ಟೋಟಲಿ ಸರ್. ಇದು ಟೋಟಲಿ ಇದು ಇಲ್ಲಿ ನಾವು ಓಡಾಡ್ಲಕ್ಕೆ ಸೋದ್ರಕ್ಕೆ ಇಲ್ಲಿ ನಿಂದ್ರಲಕ್ಕೆ ತೊಂದರೆ ಆಗ್ತದೆ ಸರ್. ನಮ್ಗೆ ಇಲ್ಲಿ ನಿಂದಿರ್ಬೇಕಾದ್ರೆ ಇದೇ ಬಾಜನೇ ಹೊಲ ಸರ್. ನಮ್ಗೆ ಇಲ್ಲಿ ನಿಂದಿರ್ಬೇಕಾದ್ರೆ ಭೀ ನಮಗೆ ತಕ್ಲೀಫ್ ಅದ ಸರ್. ಅದಕ್ಕೆ ಈಗಾಗಲೇ ನಾವು ಭಾಳಷ್ಟು ಹೋರಾಟಗಳೆಲ್ಲ ಮಾಡಿದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ MLA ಸಾಹೇಬರು, MLCಗಳು, MP ಸಾಹೇಬರು, ವಿಶೇಷವಾಗಿ MP ಸಾಹೇಬರ ಗಮನಕ್ಕೂ ಇದು ಹೋಗಬೇಕು. ನಾವು ನಮ್ಮ ಈ ಸುತ್ತಮುತ್ತಲಿನ ಜನಗಳು ಏನಿದ್ದೀವಿ ಎಲ್ಲರೂ ಇದು ಒಂದು ದೊಡ್ಡ ಆಂದೋಲನವಾಗಿ ಮಾಡ್ತಾಯಿದ್ದೀವಿ. ಇದು ಆದಷ್ಟು ಬೇಗನೆ ಈ ಒಂದು ನಿರ್ಧಾರಗಳು ಆಗದೆ ಹೋದರೆ, ಈ ಹಳ್ಳಕ್ಕೆ ತಿಳಿ ನೀರು ಬರದೇ ಹೋದರೆ ನಾವು ಜೈಲಿಗೆ ಹೋಗ್ಲಿಕ್ಕೂ ಸಹ ಸಾಯ್ಲಿಕ್ಕೂ ಸಹ ರೆಡಿ ಇದ್ದೀವಿ. ಇಲ್ಲಾಂದ್ರೆ ನೀವೇ ಎಲ್ಲರೂ ಬಂದು ಫ್ಯಾಕ್ಟ್ರಿದವ್ರು ನಮಗೆ ನೀರು ಕುಡಿಸ್ಬಿಡ್ರಿ, ಒಂದೇ ಸರ್ತಿ ಎಲ್ಲರೂ ಈ ಸುತ್ತಮುತ್ತಲಿನ ಗ್ರಾಮದ ಜನರೆಲ್ಲ ಒಂದೇ ಸರಿ ಹೋಗಿಬಿಡ್ತೀವಿ. ನೀವು ಫ್ಯಾಕ್ಟ್ರಿಗಳು ಚೆನ್ನಾಗಿ ನಡೆಸ್ರಿ, ನಿಮ್ಮ ಬಿಸ್ನೆಸ್ಗಳು ಡೆವಲಪ್ಮೆಂಟ್ ಮಾಡ್ಕೋರಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂದರೆ ಇಲ್ಲಿ ಅಂಧ ಮಕ್ಕಳ ಶಾಲೆ ಆಗಿರ್ಬೋದು, ಪಬ್ಲಿಕ್ ಸ್ಕೂಲು, ಹಿಂದಿ ಮೀಡಿಯಂ ಭಾಳಷ್ಟು ವಿದ್ಯಾರ್ಥಿಗಳು, ಸಾವಿರಾರು ವಿದ್ಯಾರ್ಥಿಗಳು ನಮ್ಮ ಶ್ರೀ ಮಾಣಿಕ್ಯಪ್ರಭು ಶಿಕ್ಷಣ ಸಮಿತಿಯಲ್ಲಿ ವ್ಯಾಸಂಗ ಮಾಡ್ತಾರೆ. ಅವ್ರಿಗೆ ಭಾಳಷ್ಟು ಚರ್ಮ ರೋಗಗಳಾಗಿರ್ಬೋದು, ವಿವಿಧ ಬೇರೆ ಬೇರೆ ರೋಗಗಳು, ತಲೆಯಲ್ಲಿ ಇದು ಭಾಳ ಹೀಟ್ ಇರ್ತದೆ, ಹೀಟಾಗಿ ಅದು ತಲೆಯಲ್ಲಿ ಪಕ್ಕಗಳು, ಈ ರೀತಿ ಬಹಳಷ್ಟು ರೋಗಗಳು ಬರ್ತಾಯಿದೆ. ಪ್ರತಿನಿತ್ಯ ಹಾಸ್ಪಿಟಲ್ಗೆ ನಮ್ಮ ಮಕ್ಕಳು ಎಲ್ಲ ಹೋಗ್ತಾ ಇರ್ತಾರೆ. ಹಾಗಾಗಿ ಮಾನ್ಯ ಶಾಸಕರು, ಸಂಸದರಿಗೆ ನಾನು ವಿಶೇಷವಾಗಿ ಒಂದು ಕೈ ಜೋಡಿಸಿ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನೀವು ಇದಕ್ಕೆ ಏನಾದರೂ ಒಂದು ನಿರ್ಧಾರ ಮಾಡದೆ ಹೋದರೆ ನಮ್ಮ ಜನ ಎಲ್ಲರೂ ಈಗ ಒಳ್ಳೆಯ ನಿರ್ಧಾರವನ್ನು ಮಾಡಿ ಯಾವುದಕ್ಕೂ ರೆಡಿ ಆಗಿದ್ದಾರೆ.